बीजापुर में गोपी चलवादी पर हुए अन्याय के खिलाफ जय जवान जय किसान जय भारत माता रैत संघ की आवाज़। बीजापुर शहर के किया कार शोरूम में पिछले दिनों दलित होराटगार गोपी चलवादी पर हुए अन्याय को लेकर डीजल का गलत इस्तेमाल करने को लेकर जय जवान जय किसान जय भारत माते रैत संघ ने दिखाया अपना आक्रोश। इसी के चलते हमारे माध्यम से जय जवान जय किसान जय भारत माते रैत संघ के राज्याध्यक्ष मोतीराम चौहान और माइनॉरिटी राज्याध्यक्ष रिजवान अहमद मुल्ला ने बात करते हुए अपना आक्रोश जताते हुए विस्तृत जानकारी दी। इस मौके पर जय जवान जय किसान जय भारत माते रैत संघ के राज्याध्यक्ष मोतीराम चौहान, माइनॉरिटी राज्याध्यक्ष रिजवान अहमद मुल्ला और जिला अध्यक्ष रजाक मकानदार के साथ साथ जय जवान जय किसान जय भारत माते रैत संघ के कार्यकर्ता रहे शामिल। ಇವತ್ತು ಹೋರಾಟಗಾರ ಅಂದರೆ ಏನೂ ಬೆಲೆ ಇಲ್ಲ, ಹೋರಾಟಗಾರಗೆ ರಕ್ಷಣೆ ಏನೂ ಇಲ್ಲ. ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಒಬ್ಬ ಗೋಪಿ ಚಲವಾದಿ ಅತ್ಕೇಶಿ ಅವನ ಹೆಸರು ಪಾಪ ಒಳ್ಳೆ ಹೋರಾಟಗಾರ, ದಲಿತ ನಾಯಕ್ ಹೋರಾಟಗಾರ. ಅವ ಏನು ಮಾಡ್ತಾನೆ, ಒಂದು ಕಿಯಾ ಶಿವರೂಮ್ ಹತ್ರ ನಾವು ಗಾಡಿ ತೊಗೊಂಡು ಹೋಗಿರ್ತಾನೆ, ನಡ್ಕೊಂಡು ಹೋಗಿರ್ತಾನೆ, ನನಗೆ ಗೊತ್ತಿಲ್ಲ, ನಾನು ನೋಡೋಕೆ ಹೋಗಿಲ್ಲ. ನಿನ್ನೆ ನಾವೊಂದು ನ್ಯೂಸ್ ನೋಡಿ, ಏನಪ್ಪ ಇದು ದಲಿತ ನಾಯಕರ ಮೇಲೆ ಹಲ್ಲೆಗಳು ಆಗ್ತಾ ಇದ್ದಾವೆ, ದಲಿತ ನಾಯಕರುಗಳಿಗೆ ಮುಗಿಸ್ಲಾಕೆ ನೋಡ್ತಾ ಇದ್ದಾರಲ್ಲ ಜನ. ಅದಕ್ಕೆ ನನಗೆ ಶಾಕ್ ಆಯ್ತಿದ್ದು. ನಾನು ಒಬ್ಬ ರಾಜ್ಯಾಧ್ಯಕ್ಷೆ, ಇವತ್ತು ಏನು ನಡೀತಾ ಇದ್ದಾವೆ ಅಂದ್ರೆ ನಾನು SP ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಕೇಳ್ಕೊತೀನಿ, ಸಾಹೇಬ್ರೆ ನಾವು ಹೋರಾಟಗಾರಗೆ ನಿಮ್ಮ ರಕ್ಷಣೆ ಇಲ್ಲಾಂದ್ರೆ ಇದ್ರ ಮೇಲೆ ಸೂಕ್ತ ಕಾರ್ಯವಾಹಿ ಮಾಡಿ ಆ ಕಿಯಾ ಶಿವರೂಮ್ ಕಿತ್ಗೆಸಿ ನೀವು ಕಳಿಸ್ಬೇಕಿಲ್ಲ ಅಂದ್ರೆ ಅದಕ್ಕೆ ನಿಮ್ಮ ಅವು ಯಾರು ಡೀಸೆಲ್ ಹಾಕ್ಯಾನಲ್ಲ ಅವನಿಗೆ ಸೂಕ್ತ ಕಾನೂನು ಕಾರ್ಯವಾಹಿ ಆಗಬೇಕು. ಅವನ ಮೇಲೆ CC ಕ್ಯಾಮ್ರಾ ಇರ್ತಾವಲ್ಲಿ, ಆ CC ಕ್ಯಾಮ್ರಾಗಳು ಚೆಕ್ ಮಾಡ್ಬೇಕು ನೀವು. ಅವ್ರು ಎಲ್ಲಿಂದ ಬಂದಿದ್ದು, ಯಾರು ಇತ್ತು, ಆ ಕಿಲ್ಗೇಡಿಗಳು ಯಾರು ಇತ್ತು, ಅವ್ರಿಗೆ ನೀವು ಕಾನೂನು ವೈಸ್ ದೇಶದ್ರೋಹಿ ಮೊಕದ್ದಮಾ ಹಾಕಿ ಅವನಿಗೆ ಇದು ಮಾಡಬೇಕು. ಇಲ್ಲಾಂದ್ರೆ ಇದು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಾವು ಸತ್ಯಾಗ್ರಹ ಅಂದ್ರೆ ನಾವು ರೋಡ್ ಬಂದ್ ಮಾಡಿ ಉಪವಾಸಿ ಸತ್ಯಾಗ್ರಹ ನಾನೇ ಮಾಡ್ತೀನಿ. ಆ ದಲಿತ ನಾಯಕ ಪರವಾಗಿ ನಾನೇ ಇದ್ದಿದ್ದೀನಿ. ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್ ನಾನೇ ಸತ್ಯಾಗ್ರಹ ಮಾಡ್ತೀನಿ. ಅವನಿಗೆ ಎಲ್ಲಿ ತನಕ ನ್ಯಾಯ ಸಿಗಂಗಿಲ್ಲ ಅಲ್ಲಿ ತನಕ ನಾನೇ ಸತ್ಯಾಗ್ರಹ ಮಾಡ್ತೀನಿ. ನಮಸ್ಕಾರ. ಇವಾಗ ನಾನು ಹೇಳಬೇಕಂತ ಹೇಳಿದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಇದ್ದಂಥ ಕಿಯಾ ಶೋರೂಮ್ ಅಲ್ಲಿ ಒಂದು ಘಟನೆ ಆಗಿದೆ. ಏನಪ್ಪ ಅಂತಂದ್ರೆ, ಗೋಪಿ ಚಲವಾದಿ ಅನ್ನುವ ಒಂದು ಹೋರಾಟಗಾರ ಅಲ್ಲಿ ಏನೈತಿ ಡೀಸೆಲ್ ಹಾಕಿ ಸುಡುವಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ ಅಂಥೇಳಿ ನಾವೊಂದು SP ಸಾಹೇಬರಿಗೆ ವಿನಂತಿ ಮಾಡ್ತೀವಿ, ಅಲ್ಲಿ ಕರೆಕ್ಟ್ ತನಿಖೆ ಮಾಡಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಯಾವತ್ತು ಭೀ ದಲಿತರ ಮ್ಯಾಗೆ ಹಲ್ಲೆ ಆಗ್ತಾನೇ ಇದೆ. ಇದು ನಿಲ್ಲುವುದು ಯಾವಾಗ? ಹೋರಾಟಗಾರರು ಆನಂತರ ದಲಿತರು ಇವ್ರ ಕಣ್ಣಿಗೇನು ಚೂಸ್ತಾ ಇದ್ದಾರೋ ಇದು ಏನೈತಿ, ಜೊತೆಯಲ್ಲಿ ಏನೈತಿ ಮಾಧ್ಯಮದವ್ರಿಗೂ ಅದೇ ಥರ ಹಲ್ಲೆ ಆಗ್ತಾಯಿದೆ. ಎಷ್ಟೋ ಸಲ ಇವು ಆದ್ರೂ ಕೂಡ ಅವ್ರ ಮ್ಯಾಗೆ ಕ್ರಮ ಆಗ್ತಾಯಿಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳೇ, SP ಸಾಹೇಬ್ರೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀವಿ, ಇದು ಸೂಕ್ತ ಕ್ರಮ ಆಗಬೇಕು. ಆ ಗೋಪಿ ಚಲವಾದಿ ಅನ್ನೋ ಒಂದು ಹೋರಾಟಗಾರ ಅವ್ರ ಮ್ಯಾಗೆ ಏನು ಆಗಿದೆಯಲ್ಲ ಅದಕ್ಕೆ ಏನೈತಿ ಸೂಕ್ತ ಕ್ರಮ ತೊಗೊಂಡು ಕೇಸಿ ಯಾರು ಅದು ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಏನೈತಿ ಜೈಲಿನಲ್ಲಿ ಹಾಕುವಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತಾ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದಕ್ಕೂ ಹಣಿಲಿಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹನೂ ಕೂಡ ತಯಾರಿದ್ದೀವಿ ಅನ್ನೋದು ತಮಗೆ ತಿಳಿಸ್ತೀನಿ. ನಾನು ರಿಜ್ವಾನ್ ಮುಲ್ಲಾ, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಮೈನಾರಿಟಿ ರಾಜ್ಯಾಧ್ಯಕ್ಷ. ಸರ್, ಯಾವ ಉದ್ದೇಶಕ್ಕಾಗಿ ನನಗೆ ಶುರುವಾರು ನನಗೆ ಗೊತ್ತಾಗುತ್ತೆ ಸರ್. ಮತ್ತು ನನಗೆ ಯಾಕೋ ಭಯ ಬರ್ಲತ್ತದ್ರಿ. ನಮ್ಮ ಮೊದಲೇ ಹೋರಾಟಗಾರ 10 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದೀನಿ ರೀ. ಅನೇಕ ನನ್ನ ಜೀವ ಬೆದರಿಕೆಗಳು ಅದಾವ, ನನ್ನ ಜೀವಕ್ಕೆ ಹಾನಿ ಆಗೋದಂಥದ್ದು ವಿಷಯ ಐತಿ. ನಾನು ಭಯ ಬಿದ್ದುಬಿಟ್ಟೇನೆ ಸರ್. ಈ ಕಿಯಾ ಶೋರೂಮ್ದವ್ರಿಗೆ ಯಾರು ಸಂಬಂಧಪಟ್ಟದ ಅವ್ರಿಗೆ ತುರ್ತು ಏನದ ಪೊಲೀಸ್ ಇಲಾಖೆ ಸ್ವಲ್ಪ ಗಮನಕ್ಕೆ ತಗೋಬೇಕನ್ನೋ ನನ್ನ ವಿಚಾರ ಅದ ಸರ್. ಈ ಕಿಯಾ ಶೋರೂಮ್ ಏನು ಮ್ಯಾನೇಜರ್ ಏನು ಬಂದಾರ? ಮ್ಯಾನೇಜರ್ ಆಯಿತು, ಅಲ್ಲಿ ಕೆಳಗೆ ವರ್ಕ್ ಮಾಡೋರು ಯಾರಲ್ಲ ನನಗೆ ಗೊತ್ತಿಲ್ಲ ಸರ್. ನಾನು ಸೀದಾ ನನ್ನ ಮೇಲೆ ಡೀಸೆಲ್ ಹಾಕಿದ್ದೆ ಸರ್. ಡೀಸೆಲ್ ಅದ ಸರ್, ಪೂರ್ತಿ ಅದನ್ನು ಸರ್ ತಲೆಯಾಗ ಮೈ ತುಂಬ ಎಲ್ಲ ಕಡೆ ಅದ ಸರ್. ಡೀಸೆಲ್ ಮತ್ತು ನಿಮ್ಮ ಮುಂದಿನ ನಡೆ ಏನದು ಸರ್? ಇವ್ರ ಕಣ್ಣ ಹೋಗಿದ್ರಿ ಮೈ ಹೆಂಗೆ ಉರಿಯಾತ ಸರ್ ಈಗ. ಮತ್ತೆ ಈಗ ಹೊರಗೆ ಹೋದ್ರೆ ಯಾರು ಕಡ್ಡಿ ಕೊರ್ದು ಹೋದ್ರೆ ನಾ ಏನು ಮಾಡಲಿ ಸರ್? ಪೊಲೀಸರು ಬಂದು ಯಾರೋ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡೋಲಾಗ್ಯಾರ. ಮತ್ತು ಅದಕ್ಕೆ ಹೇಳ್ತೀನಿ ಸರ್, CP ಆಗಿರ್ಬೋದು, DSP ಸಾಹೇಬ್ರು ಯಾರು ಅಂತಾರೆ ಬರಲಿ, ಈ ಶೋರೂಮ್ ಬಂದ್ ಮಾಡ್ಬೇಕು ಸರ್. ಈಗ ನನ್ನ ಮೇಲೆ ಯಾಕೆ ಉದ್ದೇಶ ಮಾಡ್ರೆ ನಮ್ಗೆ ಗೊತ್ತಾಗತ್ತಿಲ್ಲ ಸರ್. ಯಾವ ಸಂಘಟನೆ ಸರ್? ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ್ ಜ್ಯೋತಿ ಸಂಘಟನೆ ರಾಜ್ಯಾಧ್ಯಕ್ಷ ಸರ್. ಮುಂದಿನ ಹೋರಾಟ ಏನು ನಿಮ್ಮದು ಸರ್? ಮುಂದಿನ ಹೋರಾಟ ಅಂದ್ರೆ ಇವ್ರು ಏನ್ರಿ ಬಂದ ಆಕ್ಷನ್ ತೊಗೊಳ್ಳಿ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಇದನ್ನ ಬಂದ್ ಮಾಡಿ ಇಲ್ಲೇ ಕುಂದಿರ್ತೀನಿ ಸರ್. ಅರಬೇತ್ನಾಗ ಹೋರಾಟ ಮಾಡ್ತೀನಿ ಸರ್. ಆಮೇಲೆ ಅರಬೇತ್ನಾಗೆ ಕುಂದಿರ್ತೀನಿ ಸರ್. ಯಾವ ಸ್ಟೇಷನ್ಗೆ ಸಂಬಂಧಪಡ್ತದೆ ಇದು ಜಲನಗರ ಪೊಲೀಸ್ ಠಾಣಾ ಸಂಬಂಧಪಡ್ತದೆ. ಏನು ಇನ್ಫಾರ್ಮೇಷನ್ ಕೊಡ್ತೀವಿ? ಕಾಲ್ ಮಾಡೀನಿ ಸರ್. ಸತ್ತ ನಾನೇ PSI ಇದ್ರಿಗೂ ಕಾಲ್ ಮಾಡಿ ಅವ್ರು ಇನ್ನೂ ಯಾರು ಬಂದಿಲ್ಲ. ಸಿಬ್ಬಂದಿ ಬಂದಾರ ಹತ್ರ ನನಗೇನೋ ಭೇಟಿ ಆಗಿತ್ತು ಸರ್.
ಯಾವ ಹುಡುಗ ನಿಮ್ಮ ಮೇಲೆ ಐಲ್ ಹಾಕದವ್ ಅರೆಸ್ಟ್ ಮಾಡ್ರಿ ಸರ್ ಮೇಲೆ ಐಲ್ ಹಾಕದವ್ ಅರೆಸ್ಟ್ ಗೊತ್ತಿಲ್ಲ ಸರ್ ಅವ್ರು ಇನ್ನೂ ಬಂದಿಲ್ಲ ರೀ ಯಾರು ಬಂದಿಲ್ಲ ಬಂದಿಲ್ಲ ಸರ್ ಮ್ಯಾನೇಜರ್ ಬಂದಿಲ್ಲ ಯಾರು ಬಂದಿಲ್ಲ ಮ್ಯಾನೇಜರ್ ಬಂದು ಸ್ವಲ್ಪ ಭೇಟಿ ಆಗುತ್ತಾರೆ ಹೋಲ್ಬಿಡಿ ಅಂತ ಹೇಳ್ತಾರೆ ಸರ್ ಈಗ ಅವರು ಹೆಂಗೆ ಹೋಲ್ಬಿಡಿ ಸರ್ ಉದ್ದೇಶ ಬೇಕಲ್ಲ ಮೈ ಮೇಲೆ ಡೀಸೆಲ್ ಹಾಕುವಂಥ ಉದ್ದೇಶ ಏನದ ನನಗೆ ನಿಮ್ಮ ಅನಿಸಿಕೆ ಉದ್ದೇಶಪೂರ್ವಕ ಮಾಡ್ರಿ ನನಗೆ ಉದ್ದೇಶಪೂರ್ವಕ ಮಾಡ್ಯಾರ ಸರ್ ನನಗೆ ಯಾಕೆ ಮಾಡ್ಯಾರ ಗೊತ್ತಿಲ್ಲ ಇವ್ರ ಶೋರೂಮ್ ಇತ್ತಂದ್ರೆ ಈ ಶೋರೂಮ್ ವೆಸ್ಟರ್ನ್ ಸ್ಟೋರೇಜ್ ಮಾಡ್ಕೋಬೇಕು ಸರ್ ಅವ್ರು ಇಲ್ಲ ಅಂದ್ರೆ ಹೆಂಗೆ ಶೋರೂಮ್ ಮಾಡ್ತಾರೆ ಸರ್ ಇವರು ಮಂದಿ ಜಾಗದಾಗ ಚಲ್ತಾರೆ ಹೆಂಗೆ ಸರ್ ಇವರು ಇವ್ರ ಶೋರೂಮ್ದಾಗ ಅಂತ ಬಂದಿತ್ತಿಲ್ಲ ಸರ್ ಅದಕ್ಕೆ ಸರ್ ನನಗೆ ಯಾಕೋ ಭಯ ಬರುತ್ತೆ ಸರ್ ಜೀವದ ಭಯ ಅದ ದಯವಿಟ್ಟು ಪೊಲೀಸ್ ಇಲಾಖೆ ಗಮನಕ್ಕೆ ತಗೋಬೇಕು ಈ ಶೋರೂಮ್ ಬಂದ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಸರ್